ಅವ್ರು ICUಯಲ್ಲಿದ್ದರು 2 ಡೇಸ್. ಬೇಜಾರಾಗ್ತಾಯಿದೆ ನಂಗೆ ಅವ್ನಿಗೆ ಹುಷಾರು ತಪ್ಪಿದ್ರೆ ನಂಗೆ ತುಂಬಾ ಬೇಜಾರು. ನಿನ್ನೆ ನನ್ನ ತಂಗಿ ನನಗೆ ಮೆಹಂದಿ ಹಾಕಿರೋದು. ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಡೇ 10. ಅದು ವೆಜಿಟೇಬಲ್ ಎಲ್ಲ ಕಟ್ ಮಾಡಿಬರ್ತೆ. ಓಹ್, ಇವತ್ತು ಡೇ 10 ನಂದು ವೆಯ್ಟ್ ಲಾಸ್ ಜರ್ನಿದು. ಸೊ 10 ಡೇಸನ್ನು ತುಂಬ ಚೆನ್ನಾಗಿ ಸ್ಮೂತಾಗಿ ಹೋಗ್ತಾ ಇದೆ. ಎಲ್ಲರ ಲೈಫಲ್ಲಿ ಅಪ್ ಆ್ಯಂಡ್ ಡೌನ್ ಇದ್ದಂಗೆ ಕೆಲವು ದಿನ ನನಗೆ ಈ 10 ದಿನದಲ್ಲಿ ಸ್ವಲ್ಪ ಬೇಜಾರಾಯಿತು. ಆಮೇಲೆ ಒಂದು ದಿನ ಬೇಜಾರಾಯಿತು, ಅಜ್ಜನಿಗೆ ಹುಷಾರಾಗಿದ್ದಿಲ್ಲಲ್ಲ. ನಾನು ಹೇಳಿಲ್ಲ ಅಪ್ಡೇಟು. ಅವರು ICUಯಲ್ಲಿದ್ದರು 2 ಡೇಸ್. ಇವಾಗ ನಾರ್ಮಲ್ ಆಗಿದ್ದಾರೆ, ವಾರ್ಡಲ್ಲಿದ್ದಾರೆ, ನಾರ್ಮಲ್ ವಾರ್ಡಲ್ಲಿದ್ದಾರೆ. ಸ್ವಲ್ಪ ಅವ್ರಿಗೆ ಬ್ರೀತಿಂಗ್ ಪ್ರಾಬ್ಲಮ್ ಆಗಿ ಲಂಗ್ಸಲ್ಲಿ ಕಫ ತುಂಬ ಆಗಿತ್ತಂತೆ. ಸೊ ಅದಕ್ಕೋಸ್ಕರ ಅವರನ್ನು ICUಗೆ ಹಾಕಿದ್ರು. ಇವಾಗ ಆರಾಮಾಗಿ ದಿನ ಮಾತಾಡ್ತಾ ಇದ್ದೀವಿ, ಚೆನ್ನಾಗಿದ್ದಾರೆ. ಮೈಸೂರಿನ ಕಾಮಾಕ್ಷಿ ಆಸ್ಪತ್ರೆಯಲ್ಲಿ ಇದ್ದಾರೆ ನಮ್ಮ ಅಜ್ಜಯ್ಯ ಇವಾಗ. ಓಕೆನಾ, ಇವಾಗೆಲ್ಲ ನಾರ್ಮಲ್ ಆಗಿದ್ವಿ. ಪವನ್ ಅಲ್ಲ, ನಾಳೆ ಇಲ್ಲ ನಾಳೆದ್ರೆ, ಇವತ್ತಿಲ್ಲ ನಾಳೆದ್ರಲ್ಲಿ ಬರ್ಬೋದು ಬೆಂಗಳೂರಿಗೆ. ಆಯಿತು, ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ ಏನೆಲ್ಲ ಅಂತ ನಾನು ನಿಮಗೆ ತೋರಿಸ್ತೀನಿ. ಯಾರೆಲ್ಲ ಮೊದಲಿಗೆ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನನ್ನ ವೆಯ್ಟ್ ಲಾಸ್ ಪ್ರಾಸೆಸ್ಗೆ ಮೋಟಿವೇಶನ್ ಮಾಡಿ. ಓಕೆನಾ, ಬನ್ನಿ ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ. ಇವತ್ತು ನನ್ನ ವೇಟು 75.3. ಖುಷಿ ಆಯಿತು ತುಂಬಾ. ಇವಾಗ ನಾನು ವರ್ಕೌಟ್ ಮುಗೀತು, 1 ಅವರ್ ಜುಂಬಾ. ಇವತ್ತು ಲಿಯಾ ನನ್ನ ಜೊತೆ ವರ್ಕೌಟ್ ಮಾಡಿಲ್ಲ. ನಿನ್ನೆ ವಿಡಿಯೋ ಹಾಕಿದ್ದು ನನಗೆ ದೃಷ್ಟಿ ಆಯ್ತೇನೋ, ಅದಕ್ಕೆ ಲೈಟು. ಇವಾಗ ಪ್ರಿಪ್ರೇಷನ್ ಎಲ್ಲ ಮಾಡಬೇಕು, ಅಡುಗೆ, ತಿಂಡಿ, ಮಧ್ಯಾಹ್ನದ ಊಟ ಎಲ್ಲ ಇವಾಗ ಮಾಡಬೇಕು. ಬನ್ನಿ. ಆಮೇಲೆ ಏನು ಮಲಗಿದ ನಂತರ ನಾನು ವಾಕಿಂಗ್ ಹೋಗೋದು. ನಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿ ನಾನು ವಾಕ್ ಮಾಡೋದು. ನಿನ್ನೆ ನನ್ನ ತಂಗಿ ನನಗೆ ಮೆಹಂದಿ ಹಾಕಿರೋದು. ಅದು ಇವಾಗ ಚೆನ್ನಾಗಿ ಕಾಣಿಸುತ್ತೆ, ಆಮೇಲೆ ಹೋದಾಗ ಇದೆಯಲ್ಲ ಅದು ಗಲೀಜಾಗಿ ಕಾಣಿಸುತ್ತೆ. ಇವತ್ತು ಬ್ರೇಕ್ಫಾಸ್ಟಿಗೆ ಬ್ರೆಡ್ ಟೋಸ್ಟ್ ಮತ್ತು ಗ್ರೀನ್ ಟೀ ಕುಡಿದೆ. ಲಿಯಾನ್ ಸ್ವಲ್ಪ ಹಠ ಮಾಡ್ತಾ ಇದ್ದ, ಅದಕ್ಕೋಸ್ಕರ ಏನು ಮಾಡೋಕ್ಕಾಗಿಲ್ಲ. ಲಿಯಾನು ಇವತ್ತು ಸ್ವಲ್ಪ ಬೇಗನೆ ಮಲ್ಕೊಂಡ. 8:30ಗೆ, ಪಾಪ ಎದ್ದಿದ್ದು 5ಗೆ. ತುಂಬ ಕೋಲ್ಡ್ ಆಗಿದೆ ಅವನಿಗೆ. ಈ ವೆದರ್ಗೆ ಅವನಿಗೆ ಬಿಸಿನೀರು ಕುಡಿ ಅಂದರೆ ಕುಡಿತಾ ಇಲ್ಲ, ಬರೀ ತಣ್ಣೀರು ಕುಡಿತಾ ಇದ್ದಾನೆ. ತುಂಬಾ ಸ್ವಲ್ಪ ಕೋಲ್ಡ್ ಆಗಿದೆ. ಇವಾಗ ಮಲ್ಕೊಂಡ ನೋಡಿ. ರಾಗಿ ಸರಿನ ಅಷ್ಟೊತ್ತು ತಿಂದಿಲ್ಲ, ಸ್ವಲ್ಪನೇ ತಿಂದಿರೋದು. ಸ್ವಲ್ಪ ಬ್ರೆಡ್ ಟೋಸ್ಟ್ ಮಾಡಿಕೊಟ್ಟೆ. ಈಗ ಎದ್ದ ನಂತರ ಏನಾದರೂ ಅವನಿಗೆ ಅವನೇನು ತಿಂತಾನೋ ಅದೇ ಮಾಡಿಕೊಡ್ತೀನಿ ಕೇಳಿಬಿಟ್ಟು. ಸ್ವಲ್ಪ ತಿಂದರೆ ಸಾಕು. ಅವನಿಗೆ ಹುಷಾರು ತಪ್ಪಿದರೆ ನನಗೆ ಕೈಕಾಲೇ ಆಡಲ್ಲ. ಪವನ್ ಬೇರೆ ಮನೆಯಲ್ಲಿಲ್ವಲ್ಲ, ಶಿರಪ್ಪು ಹಾಕ್ತಿದ್ದೀನಿ ಅವನಿಗೆ. ಸ್ವಲ್ಪ ಅವನಿಗೆ ಹುಷಾರು ತಪ್ಪಿದ್ರೆ ನನಗೆ ದಿನ ಪೂರ್ತಿ ಬೇಜಾರು. ಮಾರ್ನಿಂಗ್ ವರ್ಕೌಟ್ ಆಯಿತು. ಇವಾಗ ಸ್ವಲ್ಪ ಒಂದು 1/2 ಅವರ್, ಇವಾಗ ಎಷ್ಟಾಗುತ್ತೋ ಅಷ್ಟು ವಾಕ್ ಮಾಡಿಬಿಟ್ಟು ಬರೋಣ ಅಂದ್ಕೊಂಡಿದ್ದೀನಿ. ಹೋಗಿ ವಾಕ್ ಮಾಡ್ಕೊತೀನಿ. ಬಿಕಾಸ್ ನಾನು ಚೀಟ್ ಮಾಡ್ಕೋಬಾರ್ದು. ಅವ್ನು ಮಲಗ್ತಾನೆ, ಒಂದು ಅರ್ಧ ಗಂಟೆ ಆದರೂ ಮಾಡ್ತೀನಿ ನನ್ನ ಖುಷಿಗೆ. ಆಮೇಲೆ ಅರ್ಧ ಗಂಟೆ ಅವನ ಖುಷಿಗೆ ಅವನ ಜೊತೆ ಇರ್ತೀನಿ ಅಂತ. ಸಂಡೇ ಬೇಜಾರಾಗ್ತಾಯಿದೆ ನನಗೆ ಅವ್ನಿಗೆ ಹುಷಾರು ತಪ್ಪಿದ್ರೆ ನನಗೆ ತುಂಬಾ ಬೇಜಾರು. ದಿನ ಪೂರ್ತಿ ಒಂಥರ ನನಗೆ ಕಿರಿಕಿರಿನೇ. ಇವಾಗ ಬರೀ ಇವತ್ತು ಅರ್ಧ ಗಂಟೆ ವಾಕ್ ಮಾಡಿಬಿಟ್ಟು ಬಂದೆ. ಇವನು ಹುಷಾರಿಲ್ಲಲ್ಲ, ಮಕ್ಕಳಿಗೆ ಹುಷಾರಿಲ್ಲ ಅಂದರೆ ಅಮ್ಮನವ್ರಿಗೆ ಹಿಂಗೆಲ್ಲ ಫೀಲ್ ಆಗುತ್ತಲ್ಲ. ಊಟನೂ ಸರಿಯಾಗಿ ತಿಂದಿಲ್ಲ, ಅದಕ್ಕೆ ಸ್ವಲ್ಪ ಟೆನ್ಷನ್ ಆಗ್ತಾರೆ. ರಾಗಿ ಸರಿ 4 ಸ್ಪೂನ್ ತಿಂದ, ಅರ್ಧ ಬ್ರೆಡ್ ತಿಂದ ಅಷ್ಟೇ. ಏನು ಮಾಡೋದು. ಇವತ್ತು ಅರ್ಧ ಗಂಟೆ ಎಕ್ಸಸೈಸು, ಅರ್ಧ ಗಂಟೆ ವಾಕಿಂಗ್ ಮಾಡಿದ್ದೀನಿ. ಇವತ್ತು ಸಂಡೇ. ಇದು ವಿಡಿಯೋ ಯಾವಾಗ ಅಪ್ಲೋಡ್ ಆಗುತ್ತೋ ಗೊತ್ತಿಲ್ಲ. ಸಂಡೇ ಇವತ್ತು. ನಾಳೆಯಿಂದ ನಾನು ಕರೆಕ್ಟಾಗಿ ನಾನು ಸಂಡೇಸ್ ರೆಸ್ಟ್ ಡೇ ಅಂತ ತಗೊಳ್ಳೋದು. ಆ್ಯಕ್ಚುಲಿ ಇದು ರೆಸ್ಟ್ ಡೇ. ನನಗೆ ಇವತ್ತು ಏನಂತಾರೆ, ತುಂಬ ಟಯರ್ಡ್ನೆಸ್ ಏನು ಫೀಲ್ ಆಗಿಲ್ಲ, ಅದಕ್ಕೆ ಮಾಡ್ಬೋದು ಅಂತ ಮಾಡ್ತಾಯಿದ್ದೀನಿ. ಬಟ್ ನಾಳೆ ಸೋಮವಾರದಿಂದ ನಾನು ನೈಟು ವಾಕ್ ಮಾಡ್ತೀನಿ. ಲೈಕ್ ನಂದು ವರ್ಕೌಟ್ನ 45 ಮಿನಿಟ್ಸಿಗೆ, ಮಾರ್ನಿಂಗ್ ಜೂಂಬಾ ಪ್ಲಸ್ ಮತ್ತು ಅವ್ರ ಶೌಲಿ ತಿಂಗ್ ಅವ್ರದ್ದು 15 ಮಿನಿಟ್ಸ್ ಒಂದು ವರ್ಕೌಟ್ ಇದೆ, ಅದು ಮಾಡಿ 45 ಮಿನಿಟ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಆಮೇಲೆ ಬೆಳಿಗ್ಗೆ 1 ಅವರ್ ವಾಕು, ನೈಟ್ 1 ಅವರ್ ವಾಕ್ ಮಾಡೋಣ ಅಂದ್ಕೊಂಡಿದ್ದೀನಿ ಒಂದು ವಾರ. ಆಮೇಲೆ ಸಂಡೇ ರೆಸ್ಟ್ ಡೇ. ಇದು ನೆಕ್ಸ್ಟ್ ಮಂಡೆಯಿಂದ ನಾಳೆಯಿಂದ ನಂದು ಪ್ಲ್ಯಾನ್ 1 ವಾರ ಆಗಿರುತ್ತೆ. ಬನ್ನಿ. ಇವತ್ತು ಸಂಜೆ ತನಕ ಹೆಂಗೆ ಹೋಗೋದೆ ನೋಡೋಣ. ಬೆಳಗ್ಗೆಗೆ ಬ್ರೆಡ್ ಟೋಸ್ಟು ತಿಂದೆ, ಆಮೇಲೆ ಗ್ರೀನ್ ಟೀ. ಇವಾಗ ಮಧ್ಯಾಹ್ನಕ್ಕೆ ಬಿಸಿಬೇಳೆ ಬಾತ್ ಮಾಡೋಣ ಅಂದ್ಕೊಂಡಿದ್ದೀನಿ, ನೋಡೋಣ. ಲಂಚಿಗೆ ಬಿಸಿಬೇಳೆ ಬಾತ್ ಮತ್ತು ಆಲೂಗಡ್ಡೆ ಬಜ್ಜಿ ಮಾಡಿದೆ. ತುಂಬ ಚೆನ್ನಾಗಿತ್ತು, ವಿತ್ ಮೊಸರು. ಅದೇ ಸಾಕು ಚಿಕ್ಕದು. ಇವತ್ತು ಲಿಯಾನಿಗೆ ಸ್ವಲ್ಪ ಶೀತ ಆಗಿದೆ. ಮುಗ್ಗೆಲ್ಲ ಎಷ್ಟು ಚಿಕ್ಕದಾಗಿದೆ ಗೊತ್ತಾ. ಎಲ್ಲಿದೆ ಬಂಗಾರ? ಅಮ್ಮನ ಬ್ಯಾಗಲ್ಲಿದೆ, ವ್ಯಾನಿಟಿ ಬ್ಯಾಗ್. ಅದು ಬ್ಲ್ಯಾಕ್ ಕಲರ್ ಪಾರ್ಕಿಗೆ ತಗೊಂಡು ಹೋಗ್ತೀನಲ್ಲ, ಆ ಬ್ಯಾಗಲ್ಲಿದೆ. ಇರಮ್ಮ ತಂದು ಕೊಡ್ತೆ.
ಯಾವುದು ಗ್ರೀನ್ ಕಲರ್ದು? ಅದು ನಂದು ಆರೆಂಜ್ ಆ್ಯಂಡ್ ಬ್ಲೂ. ಸೊ ನನಗೆ ಇವತ್ತು ವೀಡಿಯೋ ಮಾಡೋಕ್ಕೆ ಮನಸ್ಸಿಲ್ಲ ಆಯಿತಾ. ಮಧ್ಯಾಹ್ನ ಸ್ವಲ್ಪ ತಿಂದು ಇವಾಗ ಅವನ ಜೊತೆನೇ ಇದ್ದೀನಿ. ಒಂದೇ ಮೂಗಲ್ಲಿ ಶೀತ ಆಗಿದೆ ಪಾಪ, ತುಂಬ ಸುಸ್ತು, ಮುಖ ಇಷ್ಟೇ ಚಿಕ್ಕದಾಗಿದೆ ಅವನು. ಬೇಜಾರಾಗ್ತಾಯಿದೆ ಪಾಪ. ಅವ್ನು ಬೇಗ ಹುಷಾರಾದರೆ ನಂಗೆ ಸ್ವಲ್ಪ ಜೋಶು ವೀಡಿಯೋ ಮಾಡೋಕ್ಕೆ, ಇಲ್ಲಿದ್ರೆ ಬೇಜಾರು ನನಗೆ. ಇವತ್ತಿಗೆ ಈ ವಿಡಿಯೋ ಇಲ್ಲೇ ಮುಗಿಸ್ತೀನಿ. ಮಧ್ಯಾಹ್ನ ಅಷ್ಟೇ ತಿಂದಿದ್ದು, ಬಿಸಿಬೇಳೆ ಬಾತ್ ತಿಂದೆ, ಅದರ ಜೊತೆ ಅವನು ಆಲೂಗಡ್ಡೆ ಬಜ್ಜಿ ಬೇಕು ಅಂತ ಆಯಿತಾ, ಅದಕ್ಕೆ ಅವನಿಗೋಸ್ಕರ ಒಂದು ಸ್ವಲ್ಪ ಆಲೂಗಡ್ಡೆ ಬಜ್ಜಿ ಮಾಡಿದ್ದೆ, ಅದರಲ್ಲೊಂದು ನಾನು 4 ತಿಂದೆ. ಅವನು ಅಷ್ಟೇ ತಿಂದೆ, ಅವನು ಸ್ವಲ್ಪ ಬಿಸಿಬೇಳೆ ಬಾತ್ ಸ್ವಲ್ಪ ಅದು ತಿಂದ ಅಷ್ಟೇ. ಬೆಳಗ್ಗೆ ರಾಗಿ ಬಂದೆ ಸರಿನೂ ತಿಂದಿದ್ದಿಲ್ವಲ್ಲ, ಸೊ ಅದಕ್ಕೆ ಇನ್ನು ಏನು ತಿನ್ನಲ್ಲ ನಾನು. ಆದರೆ ಸಂಜೆ ಸ್ವಲ್ಪ ವಾಕ್ ಮಾಡ್ತೀನಿ. ಇವತ್ತು ನಾನು ಮನೆ ಫುಡ್ಡೇ ತಿಂದಿರೋದು, ಔಟ್ಸೈಡ್ ಫುಡ್ ಎಂತ ತಿಂದಿಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರ ಜೊತೆನೂ ಶೇರ್ ಮಾಡಿ.